ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ನಿಮ್ಮ ಷರತ್ತಿನಿಂದ ಕನಕದಾಸ ಜಯಂತಿಯ ಶುಭಾಶಯಗಳು. ಕೇಳುಗರೆ, ಕನಕದಾಸರ ಸಾಹಿತ್ಯ ಅಂತಕ್ಕಂಥದ್ದು ತನ್ನದೇ ಆದ ಮೈಲುಗಲ್ಲನ್ನು ಸಾಧಿಸಿರುವಂತಹ ಒಂದು ಸಾಹಿತ್ಯವಾಗಿದೆ. ಇಲ್ಲಿ ಭಕ್ತಿಯೂ ಇದೆ, ಹಾಗೆ ನೋವೂ ಇದೆ, ಸಂಕಟನೂ ಇದೆ. ಎಲ್ಲವನ್ನೂ ಒಳಗೊಂಡಂತಹ ಸಾಹಿತ್ಯ ಕನಕದಾಸರದು. ಪ್ರಮುಖವಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ಕನಕದಾಸರ ರಾಮಧಾನ್ಯ ಚರಿತೆ ಅಥವಾ ರಾಮಧಾನ್ಯ ಚರಿತ್ರೆ ಅನ್ನುವಂತಹ ಈ ಒಂದು ಕೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕೇಳುಗರೆ, ಇದು ಕನಕದಾಸರ ಜಯಂತಿಯ ವಿಶೇಷವಾಗಿ ನಿಮ್ಮ ಮುಂದೆ ಮೂಡಿಬರುತ್ತಿದೆ. ಕೇಳುಗರೆ, ನಾವು ಕನಕದಾಸರ ಬಗ್ಗೆ ಅಲ್ಲಿ ಇಲ್ಲಿ ಓದಿ ತಿಳಿದುಕೊಂಡಿದ್ದೇವೆ. ಅವರ ಜೀವನ, ಇದರ ಬಗ್ಗೆ ಎಲ್ಲ ನಮ್ಮ ಪಠ್ಯಪುಸ್ತಕಗಳಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ನಮೂದಾಗಿರುವುದು ಗಮನಾರ್ಹ ಸಂಗತಿಯಾಗಿದೆ. ಇಂದಿನ ಸಂಚಿಕೆಯಲ್ಲಿ ರಾಮಧಾನ್ಯ ಚರಿತ್ರೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಕನಕದಾಸರ ಈ ರಾಮಧಾನ್ಯ ಚರಿತ್ರೆಯನ್ನು ನಾವು ಚರ್ಚಿಸುವಂತಹ ಸಂದರ್ಭದಲ್ಲಿ ಅವರ ಕಾಲದ ಕಾವ್ಯ, ಆರ್ಥಿಕತೆ ಹಾಗೂ ಸಾಮಾಜಿಕತೆ ಇವೆಲ್ಲವನ್ನು ಗಮನಿಸಬಹುದು. ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ತಾನು ತೊಡಗಿಸಿಕೊಂಡಂತಹ ಸಾಹಿತ್ಯದಲ್ಲಿ ಹೇಗೆ ಕೃಷಿ ಮಾಡುತ್ತಾನೆ ಅನ್ನುವಂತಹ ವಿಷಯದ ಮೇಲೆ ಈ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡುತ್ತೇವೆ. ಕನಕದಾಸರು 1509ರಿಂದ 1609ರವರೆಗೂ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಹಾಗೆ 1609ರಲ್ಲಿ ಅವರು ದೈವಾಧೀನರಾಗಿದ್ದಾರೆ. ಇದು ಅವರ ಒಂದು ಕಿರು ಪರಿಚಯವಾದರೆ ಅಷ್ಟೊಂದು ಡೀಪ್ ಆಗಿ ಅವರ ಒಂದು ಪರಿಚಯವನ್ನು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಕೃತಿಯ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಅದು ರಾಮಧಾನ್ಯ ಚರಿತ್ರೆ. ಇವರು ಪ್ರಮುಖವಾಗಿ ಕರ್ನಾಟಕದ ಭಕ್ತ ಹಾಗೆ ಕರ್ನಾಟಕದ ಕವಿ. ಇವರು ತಿರುಬಾಲೂರು ಅಂತಕ್ಕಂತಹ ಊರಿನಲ್ಲಿ ಇವರ ತಂದೆ ಬಿಲ್ಲಯ್ಯ ಹಾಗೂ ತಾಯಿ ಬಲಮಾಳಮ್ಮ ಅಂತ ಇಲ್ಲಿ ನಾವು ಗುರುತಿಸಬಹುದು. ಇವರು ಪ್ರಮುಖವಾಗಿ ಭಕ್ತಿಯ ಮೂಲಕ ಸಂದೇಶವನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇವರು ವೈಷ್ಣವ ಒಂದು ದೇವರುಗಳನ್ನು ಆರಾಧಿಸ್ತಕ್ಕಂಥದ್ದು, ಹಾಗೆ ರಾಮನ ಭಕ್ತರಾಗಿ ಇವರು ಇದ್ದಂತಹ ಸನ್ನಿವೇಶವನ್ನು ನಾವು ಈ ಒಂದು ಕೃತಿಯ ಮೂಲಕ ನಾವು
ತಿಳಿಯಬಹುದು. ಅಂದರೆ ಏನೇ ಸಂದೇಶಗಳನ್ನು ಕೊಡುವಂಥ ಸಮಯದಲ್ಲಿ ಅವರು ಈ ಒಂದು ಸಾಹಿತ್ಯದ ಮೂಲಕ ಅಂದರೆ ಭಕ್ತಿ ಮಾರ್ಗವನ್ನು ಅನುಸರಿಸಿ ಅವರು ತಮ್ಮಲ್ಲಿರುವಂತಹ ಆಲೋಚನೆಗಳನ್ನು ಜನರ ಮುಂದೆ ಅಥವಾ ಓದುಗರ ಮುಂದೆ ತೆರೆದಿಡತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಪ್ರಮುಖವಾಗಿ ಗಮನಿಸುತ್ತೇವೆ. ಪ್ರಮುಖವಾಗಿ ಇಲ್ಲಿ ನಾವು ರಾಮಧಾನ್ಯ ಚರಿತ್ರೆ ಇದನ್ನು ಗಮನಿಸಿದಾಗ ಮೊದಲನೇ ಅಂಶವಾಗಿ ಇಲ್ಲಿ ರಾಮನ ಮಂತ್ರಗಳು ಹಾಗೆ ರಾಮನ ಚರಿತ್ರೆಯನ್ನು ಇಲ್ಲಿ ತೆರೆದಿರ್ತಕ್ಕಂತಹ ಸನ್ನಿವೇಶವನ್ನು ಗಮನಿಸ್ತೇವೆ. ಒಂದು ರೀತಿಯ ರಾಮಾಯಣ ಅಂತ ಹೇಳಿದ್ರೂ ತಪ್ಪಾಗಲಾರದು. ಯಾಕಂದರೆ ರಾಮನ ಜೀವನ, ರಾಮನ ಆತ ಬದುಕಿದ ರೀತಿ ನೀತಿಗಳ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಕನಕದಾಸರು ಮಾಡುತ್ತಾರೆ. ರಾಮಧಾನ್ಯ ಚರಿತ್ರೆಯಲ್ಲಿ ಇದು ಒಂದು ಪ್ರಮುಖ ಮೈಲುಗಲ್ಲಾಗಿ ನಿಲ್ತಕ್ಕಂತಹ ಒಂದು ಸನ್ನಿವೇಶ. ರಾಮನ ಭಕ್ತಿ, ರಾಮನ ಹಾಗೆ ರಾಮ ಸೀತೆಯರ ನಡುವಿನ ಒಂದು ಹೋರಾಟ, ಹಾಗೆ ಕಾಡಿಗೆ ಕಳಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನೀವು ರಾಮಾಯಣದಲ್ಲಿ ತಿಳ್ಕೊಂಡಿರ್ತೀರಿ. ಅದರ ಬಗ್ಗೆ ನಾನು ಇಲ್ಲಿ ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಈ ಕೃತಿಯಲ್ಲಿ ಪ್ರಮುಖವಾಗಿ ರಾಮನ ಒಂದು ಚಿಂತನೆಗಳು, ರಾಮನ ಜೀವನ, ಇವೆಲ್ಲವನ್ನು ಕೂಡ ತೆರೆದಿಡುವಂತಹ ಪ್ರಯತ್ನವನ್ನು ಕನಕದಾಸರು ಮಾಡುತ್ತಾರೆ. ಈ ಕಾವ್ಯದಲ್ಲಿ ಪ್ರಮುಖವಾಗಿ ರಾಮನ ಜೀವನವನ್ನು ಕೇಂದ್ರೀಕರಿಸುವುದರ ಜೊತೆಗೆ ರಾಮನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಪ್ರಯತ್ನವನ್ನು ಕನಕದಾಸರು ಈ ಕೃತಿಯಲ್ಲಿ ಮಾಡುತ್ತಾರೆ. ಪ್ರಮುಖವಾಗಿ ರಾಮನ ಜೀವನದಲ್ಲಿ ನಡೀತಕ್ಕಂತಹ ಎಲ್ಲ ಸನ್ನಿವೇಶಗಳನ್ನು ತಮ್ಮದೇ ಆದ ಆಲೋಚನೆಯ ಮೂಲಕ ತೆರೆದಿಡುವಂತಹ ಪ್ರಯತ್ನ ಈ ಕೃತಿಯಲ್ಲಿ ನಡೆದಿರುವುದು ವಿಶೇಷವಾದಂತಹ ವಿಷಯ. ಪ್ರಮುಖವಾಗಿ ರಾಮನ ಧರ್ಮ ಪಾಲನೆ ಹಾಗೂ ರಾಮನು ನಡೆದುಕೊಳ್ಳುವಂತಹ ರೀತಿ ನೀತಿಗಳ ಬಗ್ಗೆ ಇಲ್ಲಿ ಸಾಮಾನ್ಯ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಕನಕದಾಸರು ಮಾಡುತ್ತಾರೆ. ಕನಕದಾಸರು ಪ್ರಮುಖವಾಗಿ ಈ ಒಂದು ರಾಮಧಾನ್ಯ ಚರಿತ್ರೆಯಲ್ಲಿ ರಾಮನ ಭಕ್ತಿ, ರಾಮನ ಜೀವನ, ರಾಮನ ತತ್ವಗಳು ಇವೆಲ್ಲವನ್ನು ಕೂಡ ಮನುಷ್ಯ ಯಾವ ರೀತಿ ಅಳವಡಿಸಿಕೊಳ್ಳಬೇಕೆನ್ನುತಕ್ಕಂತಹ ಒಂದು ಸಂದೇಶವನ್ನು ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನ್ಯಾಯವಾಗಿ ಹೇಗಿರಬೇಕು, ಯಾವ ರೀತಿಯಲ್ಲಿ ನ್ಯಾಯ ಸಿಗಬೇಕು, ಜನರಿಗೆ ಹೇಗೆ ಇದರಿಂದ ಪ್ರಯೋಜನ ಇದೆ ಅನ್ನುವಂತಹ ವಿಷಯಗಳನ್ನು ಕನಕದಾಸರು ಇಲ್ಲಿ ಪ್ರಮುಖವಾಗಿ ತಿಳಿಯಪಡಿಸುತ್ತಾರೆ. ಕನಕದಾಸರು ಪ್ರಮುಖವಾಗಿ ರಾಮನ ಮೂಲಕ ತಮ್ಮ ಒಂದು ಸಂದೇಶವನ್ನು ಹೇಳುತ್ತಾರೆ. ಪ್ರೀತಿ, ಮಮತೆ, ನ್ಯಾಯ, ಧರ್ಮ ಇವೆಲ್ಲವೂ ಕೂಡ ಮಾನವನಲ್ಲಿ ಹೇಗೆ ಒಡಮೂಡಬೇಕು, ಹಾಗೆ ಮಾನವನು ಹೇಗೆ ನಡೆದುಕೊಳ್ಳಬೇಕು, ಮಾನವೀಯತೆ ಎಂದರೇನು, ಇವೆಲ್ಲವನ್ನು ಕೂಡ ಚಿತ್ರಿಸುವಂತಹ ಒಂದು ಪ್ರಯತ್ನ ಈ ಕೃತಿಯಲ್ಲಿ ನಡೆದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸುತ್ತೇವೆ. ಕನಕದಾಸರು ಪ್ರಮುಖವಾಗಿ ಈ ಕಾವ್ಯವನ್ನು ಬರೆದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಜೀವನ ಹಾಗೂ ಅವರ ಪರಿಸ್ಥಿತಿಗಳ ಬಗ್ಗೆ ಈ ಕೃತಿಯಲ್ಲಿ ಬೆಳಕು ಚೆಲ್ಲಿರುವುದರ ಜೊತೆಗೆ ತನ್ನದೇ ಆದಂತಹ ವಿಶಿಷ್ಟ ಕೃತಿಯಾಗಿ ಇದು ಹೊರಹೊಮ್ಮಿರುವುದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಮೆರೆದಂತಹ ಕವಿ ಕನಕದಾಸರು ಎಂದು ನಾವು ಹೇಳ್ಬೋದು ಅಲ್ವಾ ಸ್ನೇಹಿತರೆ? ಈ ರಾಮಧಾನ್ಯ ಚರಿತ್ರೆ ಅಂತಕ್ಕಂತಹ ಕೃತಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಅವರು ರಚಿಸಿದಂತಹ ಶೈಲಿಗಳು ಇವೆಲ್ಲವೂ ಕೂಡ ಒಂದು ರೀತಿಯ ಸಾಮಾಜಿಕ ಜೀವನ, ಹಾಗೆ ಆರ್ಥಿಕತೆ, ಹಾಗೆ ಸಾಹಿತ್ಯ ಲೋಕದ ಒಂದು ಅದ್ಭುತವಾದಂತಹ ಕೈಗನ್ನಡಿಯಾಗಿ ನಿಂತಿರ್ತಕ್ಕಂತಹ ಒಂದು ಕೃತಿ ಅಂತಲೇ ಇದನ್ನು ಹೇಳಬಹುದು. ಹಾಗಾಗಿ ಸ್ನೇಹಿತರೆ, ಇದನ್ನು ಓದುವಂಥ ಪ್ರಯತ್ನವನ್ನು ನೀವು ಮಾಡಬಹುದು.
ಯಾಕಂದರೆ ನಾವು ಇಂತಹ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಸಂಪೂರ್ಣವಾಗಿ ಅದನ್ನು ನಿಮಗೆ ತಿಳಿಸೋದಕ್ಕಾಗಲ್ಲ. ಯಾಕಂದರೆ ಈ ಕೃತಿಯನ್ನು ಓದಬೇಕು. ಓದಿದ್ರೆ ಮಾತ್ರ ಅದರ ಒಂದು ಸ್ವಾರಸ್ಯ ಎಲ್ಲವೂ ಕೂಡ ನಿಮಗೆ ತಿಳಿಯುತ್ತೆ. ಇಲ್ಲಿ ಸಂಶೋಧಕರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಸನ್ನಿವೇಶವನ್ನು ನಾವು ಗಮನಿಸ್ತೇವೆ. ಮುಂದೆ ಮತ್ತೊಂದು ಅಂಶವನ್ನು ನಿಮಗೆ ತಿಳಿಸುವವನಿದ್ದೇನೆ ನಾನು. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ. ಈ ಮೂಲಕ ಅವರು ತಮ್ಮ ಕಾಲದಲ್ಲಿದ್ದಂತಹ ಸಮಸ್ಯೆಗಳ ಬಗ್ಗೆ, ಹಾಗೆ ತಮ್ಮ ಕಾಲದ ಒಂದು ಜನರ ಜೀವನದ ಬಗ್ಗೆ ತಿಳಿಸುವುದರ ಮೂಲಕ ರಾಮನ ಶ್ರೇಷ್ಠತೆಯನ್ನು ಈ ಕೃತಿಯಲ್ಲಿ ಪ್ರಮುಖವಾಗಿ ಬಿಂಬಿಸುವುದರ ಜೊತೆಗೆ ಜನರ ಜೀವನ ಮಟ್ಟ, ಜನರು ಆ ಕಾಲದಲ್ಲಿ ಹೇಗಿದ್ರು ಅನ್ನುವಂತಹ ಒಂದು ಸಣ್ಣ ಒಂದು ನೋಟವನ್ನು ನಮ್ಮೆಲ್ಲರ ಮುಂದೆ ತಂದಿಡುವಂತಹ ಸನ್ನಿವೇಶವನ್ನು ಈ ಒಂದು ಅಂಶದಲ್ಲಿ ನಾವು ಗಮನಿಸ್ತೇವೆ. ಮತ್ತೊಂದು ಅಂಶವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈಗ. ಇನ್ನು ಈ ಕಾವ್ಯದ ಒಂದು ಸನ್ನಿವೇಶವನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಇದು ಒಂದು ರೀತಿಯ ವಿಡಂಬನಾತ್ಮಕ ಕಾವ್ಯ ಅಂತಲೇ ಹೇಳಬಹುದು. ಒಂದು ಸಮಾಜ ಹೇಗಿತ್ತು ಹಿಂದೆ, ಹಾಗೆ ಈಗ ಹೇಗಾಗಬೇಕಾಗಿದೆ, ಯಾರಿಗೆ ಪ್ರೇರಣೆಯನ್ನು ಕೊಡಬೇಕಾಗಿದೆ, ಯಾಕೆ ಈ ಒಂದು ಜಾತಿ ತಾರತಮ್ಯಗಳು ಹುಟ್ಟುಕೊಂಡವು ಅನ್ನುವಂತಹ ಒಂದು ಸನ್ನಿವೇಶವನ್ನು ಈ ಕೃತಿಯಲ್ಲಿ ಪ್ರಮುಖವಾಗಿ ವಿವರಿಸುವಂಥ ಪ್ರಯತ್ನ. ಜಗಳ ಅಂತಕ್ಕಂಥದ್ದು ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಒಂದು ಜಗಳ ಹೇಗಿರುತ್ತೆ, ಹೇಗಾಗುತ್ತೆ ಅಂತಕ್ಕಂಥದ್ದು ಕೌಟುಂಬಿಕವಾಗಿ ಆಗ್ಬೋದು ಅಥವಾ ಸಾಮಾಜಿಕವಾಗಿ ಆಗ್ಬೋದು. ಯಾವುದೇ ಒಂದು ಸನ್ನಿವೇಶಗಳು ಸೃಷ್ಟಿಯಾಗ್ತಕ್ಕಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಪ್ರಮುಖವಾಗಿ ಗುರುತಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ 2 ಧಾನ್ಯಗಳನ್ನು ಬಳಸಿಕೊಂಡು ಈ ಕೃತಿಯನ್ನು ರಚಿಸುವಂತಹ ಪ್ರಯತ್ನ ಕನಕದಾಸರದಾಗಿತ್ತು. ಇದು ಒಂದು ರೀತಿಯ ಕಲ್ಪಿತ ಕಥೆಯಾಗಿದೆ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ರಾಗಿ ಮತ್ತು ಭತ್ತದ ನಡುವಿನ ಜಗಳದ ಬಗ್ಗೆ ಈ ಒಂದು ಕೃತಿಯಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕನಕದಾಸರು ಮಾಡಿದ್ದಾರೆ. ರಾಮನು ಪ್ರಮುಖವಾಗಿ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳತಕ್ಕಂತಹ ಸನ್ನಿವೇಶದಲ್ಲಿ ಮುನಿಗಳು ವಿವಿಧ ಧಾನ್ಯಗಳಿಂದ ತಯಾರಿಸಿದಂತಹ ಭಕ್ಷ್ಯ ಭೋಜನವನ್ನು ನೀಡ್ತಕ್ಕಂತಹ ಸನ್ನಿವೇಶವನ್ನು ಇಲ್ಲಿ ಪ್ರಮುಖವಾಗಿ ವರ್ಣಿಸುತ್ತಾರೆ. ಇಲ್ಲಿ ಯಾರು ಶ್ರೇಷ್ಠ ಅಂತಕ್ಕಂಥದ್ದು ಅಂದರೆ ಭತ್ತ ಮತ್ತು ರಾಗಿಯ ನಡುವೆ ನಡೀತಕ್ಕಂತಹ ಒಂದು ಜಗಳ ಇದು. ಇಲ್ಲಿ ನಾನು ಶ್ರೇಷ್ಠ ಅಂತ ರಾಗಿ ಹೇಳಿದ್ರೆ ನಾನು ಶ್ರೇಷ್ಠ ಅಂತ ಭತ್ತ ಹೇಳ್ತಕ್ಕಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಕನಕದಾಸರು ಸೃಷ್ಟಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಶ್ರೇಷ್ಠ ಕನಿಷ್ಠ ಅಂತಕ್ಕಂತಹ ಒಂದು ಹಿನ್ನೆಲೆ ಅಂದರೆ ಹಿಂದೆ ಇದ್ದಂತಹ ಸನ್ನಿವೇಶವನ್ನು ಈ ಒಂದು ಕೃತಿಯಲ್ಲಿ ಕನಕದಾಸರು ವರ್ಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸುತ್ತೇವೆ. ಅಂದರೆ ಹಿಂದೆ ಈ ಒಂದು ಸನ್ನಿವೇಶ ಇತ್ತು. ಯಾರು ಶ್ರೇಷ್ಠ ಅಂದರೆ ನಾವು ಮೇಲ್ಜಾತಿಯವರು ಕೆಳಜಾತಿಯವರು ಅಂತಕ್ಕಂತಹ ಒಂದು ಭೇದ ಭಾವಗಳು ಇವಾಗಲೂ ಕೂಡ ಕೆಲವು ಕಡೆ ಇದೆ. ಆದರೆ ಅದು ಒಳಗೆ ನಡೀತಾ ಇದೆ. ಯಾರಿಗೂ ಕೂಡ ತಿಳಿಯದೆ ಇರತಕ್ಕಂತಹ ಒಂದು ಸನ್ನಿವೇಶವನ್ನು ಗಮನಿಸ್ತೇವೆ. ಇದನ್ನೆಲ್ಲ ನೋಡಿ ಕನಕದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಪ್ರಶ್ನಾರ್ಥಕವಾಗಿ ಕೇಳ್ತಕ್ಕಂತಹ ಒಂದು ಸನ್ನಿವೇಶವನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ನೆನಪು ಮಾಡಿಕೊಳ್ಬೋದು.
ಇವೆರಡರ ನಡುವೆ ಜಗಳ ನಡೀತಾ ಇರುತ್ತೆ. ಆ ಜಗಳವನ್ನು ನಿವಾರಣೆ ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಮನು ಇವೆರಡೂ ಬೆಳೆಯನ್ನು ಕೂಡ ಒಂದು ಜೈಲಿನಲ್ಲಿ 6 ತಿಂಗಳುಗಳ ಕಾಲ ಸೆರೆವಾಸದಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತೇವೆ. ಇಲ್ಲಿ ಸ್ನೇಹಿತರೆ, ಬೆಳೆಯನ್ನು ಯಾವುದೇ ಕಾರಣಕ್ಕೂ ಸೆರೆವಾಸದಲ್ಲಿ ಇಡೋಕ್ಕಾಗಲ್ಲ. ಆದರೆ ಮೊದಲೇ ಹೇಳಿದ್ದೀನಿ, ನಾನು ಇದೊಂದು ಕಾಲ್ಪನಿಕ ಕೃತಿ ಅಂತ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈ ಒಂದು ಮೇಲು ಕೀಳು ಅಂತಕ್ಕಂತಹ ಒಂದು ಜನರನ್ನು ಅವರು ಇಲ್ಲಿ ಪ್ರಮುಖವಾಗಿ ವರ್ಣಿಸ್ತಕ್ಕಂಥ ಸನ್ನಿವೇಶವನ್ನು ಗಮನಿಸ್ತೇವೆ. ಅಂದರೆ ಜನರು ಏನಾದರೂ ತಪ್ಪು ಮಾಡಿದಾಗ ಅವರು ಜಾತಿ ನಿಂದನೆಯಾಗತಕ್ಕಂಥದ್ದು ಅಥವಾ ಯಾವುದೇ ಒಂದು ಧಾರ್ಮಿಕವಾಗಿ ನೋವುಂಟು ಮಾಡುವಂಥ ಸನ್ನಿವೇಶದಲ್ಲಿ ಅವ್ರನ್ನೂ ಕೂಡ ಸೆರೆವಾಸದಲ್ಲಿಡ್ತಾರೆ. ಇವಾಗ ಕಾನೂನುಗಳು ಬಹಳ ಬಲವಾಗಿದೆ. ಹಾಗಾಗಿ ಈ ಒಂದು ಸನ್ನಿವೇಶವನ್ನು ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಕೇವಲ ಬೆಳೆ ಮಾತ್ರ ಅಲ್ಲ, ಬೆಳೆಯನ್ನು ಇಡ್ತಾರೆ ಅಂತ ಅವರು ಬೆಳೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ ಅಷ್ಟೇ. ಆದರೆ ಜನರನ್ನು ಅಥವಾ ಯಾರು ತಪ್ಪು ಮಾಡ್ತಾರೆ ಅವರನ್ನು ಶಿಕ್ಷಿಸುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಭತ್ತ ಸೊರಗಿ ಹೋಗ್ತಕ್ಕಂತಹ ಒಂದು ಸನ್ನಿವೇಶವನ್ನು ಗಮನಿಸ್ತೇವೆ. ನಂತರದಲ್ಲಿ ರಾಮನು ರಾಗಿ ಒಂದು ಗಟ್ಟಿಯಾಗಿ ನಿಲ್ಲುತ್ತೆ ಯಾವುದೇ ಒಂದು ಸನ್ನಿವೇಶದಲ್ಲಿಯೂ ಕೂಡ. ಹಾಗಾಗಿ ರಾಗಿ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ಘೋಷಣೆ ಮಾಡ್ತಕ್ಕಂತಹ ಒಂದು ರಾಮನ ಒಂದು ಘೋಷಣೆಯನ್ನು ನಾವಿಲ್ಲಿ ಪ್ರಮುಖವಾಗಿ ಈ ಕೃತಿಯಲ್ಲಿ ಗಮನಿಸ್ತೇವೆ ಸ್ನೇಹಿತರೆ. ಇಲ್ಲಿ ಮತ್ತೊಂದು ವಿಷಯ, ಒಂದು ಮೇಲು ಕೀಳು ಅಂತ ಕೆಳಜಾತಿಯವರು ಮೇಲ್ಜಾತಿಯವರು ಅನ್ನುವಂತಹ ಒಂದು ಸನ್ನಿವೇಶ ಏನಿತ್ತು ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಕೆಳಜಾತಿಯವರು ಯಾರಿಗಿಂತ ಏನು ಕಮ್ಮಿ ಇಲ್ಲ ಅನ್ನುವಂತಹ ಒಂದು ಅದ್ಭುತವಾದ ಒಂದು ನಿಲುವನ್ನು ಕನಕದಾಸರು ಇಲ್ಲಿ ನಿರೂಪಿಸಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತೇವೆ. ಅಂದರೆ ಅಧಿಕಾರಗಳೆಲ್ಲವೂ ಕೂಡ ಮೇಲ್ಜಾತಿಯವರ ಕೈಯಲ್ಲಿತ್ತು. ಹಾಗಾಗಿ ಅವರು ಹೇಳಿದ ಹಾಗೆ ನಾವು ಕೇಳುವಂತಹ ಸನ್ನಿವೇಶಗಳು ಇದ್ದವು ಅಂತಕ್ಕಂತಹ ವಿಷಯಗಳು ಈಗಾಗಲೇ ನೀವು ಇತಿಹಾಸದಲ್ಲಿ ಹಾಗೆ ಸಾಮಾಜಿಕವಾಗಿ ಓದಿ ತಿಳ್ಕೊಂಡಿರ್ತಕ್ಕಂತಹ ವಿಷಯ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ಅದರ ಬಗ್ಗೆ. ಒಟ್ಟಾರೆಯಾಗಿ ಈ ಒಂದು ಸಾಹಿತ್ಯದಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂಥ ಅಂಶ ಅಂದರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ರಿಗೂ ಕೂಡ ಗೌರವ ಅಂತಕ್ಕಂಥದ್ದು ಇದೆ ಅನ್ನತಕ್ಕಂತಹ ಸಂದೇಶವನ್ನು ಇಲ್ಲಿ ಪ್ರಮುಖವಾಗಿ ಹೇಳೋದಕ್ಕೆ ಹೊರಟಿದ್ದಾರೆ. ಪ್ರಿಯ ಸ್ನೇಹಿತರೆ, ಈ ಕೃತಿಯನ್ನು ತಾವು ಕೂಡ ಸಂಪೂರ್ಣವಾಗಿ ಓದುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.